ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದುದು ವಿಎಸ್ಆರ್ ಸಂಸ್ಥೆಗೆ ಸಂಬಂಧಪಟ್ಟ ಜೆಟ್. ಇದೀಗ ತನಿಖಾಧಿಕಾರಿಗಳು ಅಂದ್ರೆ ಡಿಜಿಸಿಎ ಕಡೆಯಿಂದ ತನಿಖಾಧಿಕಾರಿಗಳು ಈ ಪ್ರೈವೇಟ್ ಜೆಟ್ ಕಂಪನಿಗೂ ಕೂಡ ಭೇಟಿ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಜಿತ್ ಪವಾರ್ ಅವರು ಜೆಟ್ ಭೀಕರ ದುರಂತದಲ್ಲಿ ಮೃತಪಟ್ಟ ವಿಚಾರ ಇದೀಗ ತನಿಖಾ ಹಂತದಲ್ಲಿದೆ. ವಿಎಸ್ಆರ್ ವಿಮಾನಯಾನ ಸಂಸ್ಥೆಗೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಕೇಂದ್ರ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳು ಭೇಟಿ ನೀಡಿದ್ದು 4 ಅಧಿಕಾರಿಗಳಿಂದ ಸಂಸ್ಥೆಯಲ್ಲಿ ಒಂದಷ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ದುರಂತಕ್ಕೀಡಾದ ಜೆಟ್ನ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿದೆ ಈ ವಿಎಸ್ಆರ್ ಸಂಸ್ಥೆಯ ಕಚೇರಿ. ಇಲ್ಲಿಂದಲೇ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇದೆ. ವಿಎಸ್ಆರ್ ಸಂಸ್ಥೆಯ ಒಡೆತನದ ಜೆಟ್ನಲ್ಲಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರೋದು ನಾವು ಹಿಂದೆ ಕೂಡ ಈ ವಿಚಾರ ತಿಳಿಸ್ತಾ ಇದ್ವಿ. ವಿಶಾಖಪಟ್ಟಣಂನಲ್ಲೂ ಕೂಡ ಹಿಂದೆ ಇದೇ ಸಂಸ್ಥೆಗೆ ಸಂಬಂಧಪಟ್ಟ ಜೆಟ್ ಅವಘಡ ಆಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಅದಾದ ನಂತರದಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವ ಘಟನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೆಹಲಿಯಲ್ಲಿರುವ ವಿಎಸ್ಆರ್ ಸಂಸ್ಥೆ ವಿಮಾನಯಾನ ಸಂಸ್ಥೆ. ಇಲ್ಲಿಗೆ ವಿಮಾನಯಾನ ಸಚಿವಾಲಯದ ಕಡೆಯಿಂದ ಅಧಿಕಾರಿಗಳು ಭೇಟಿ ಕೊಟ್ಟ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ವಿಮಾನದಲ್ಲೇನಾದ್ರೂ ತಾಂತ್ರಿಕ ದೋಷಗಳಿತ್ತ, ಹಾಗೆ ಫಾಲೋ ಮಾಡಬೇಕಾಗಿದ್ದ ಪ್ರೋಟೋಕಾಲ್ಗಳು, ಯಾವುದೇ ಪ್ರೈವೇಟ್ ಜೆಟ್ ಅಥವಾ ವಿಮಾನಗಳು ಹಾರಾಟ ಮಾಡಲಿಕ್ಕೆ ಮುಂಚೆ ತನ್ನದೇ ಆದ ಒಂದಷ್ಟು ಪ್ರೋಟೋಕಾಲ್ ಅನ್ನು ಫಾಲೋ ಮಾಡಲೇಬೇಕಾಗತ್ತೆ. ಅದೆಲ್ಲವೂ ಕೂಡ ಸರಿ ಇತ್ತ, ಹಾಗೆ ಎಟಿಸಿ ಜೊತೆಯಲ್ಲಿ ಸರಿಯಾದ ಕಮ್ಯುನಿಕೇಷನ್ಗಳಿತ್ತ, ಪೈಲಟ್ಗಳಿಗಿದ್ದ ಅನುಭವ, ಇದೆಲ್ಲ ವಿಚಾರಗಳನ್ನ, ಹಾಗೆ ಎಸ್ಪೆಷಲಿ ಈ ಪ್ರೈವೇಟ್ ಜೆಟ್ ಏನು ಹಾರಾಟವನ್ನ ಮಾಡಿತು ಇವತ್ತು ಅಜಿತ್ ಪವಾರ್ ಅವರ ದುರಂತಕ್ಕೂ ಕೂಡ ಕಾರಣವಾಯಿತು. ಇದರ ಕಂಡೀಷನ್ಗಳು ಹೇಗಿತ್ತು, ಇದೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳು ವಿಎಸ್ಆರ್ ಸಂಸ್ಥೆ ದೆಹಲಿಯಲ್ಲಿರುವ ಕಚೇರಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋ ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ. Before it lost. Yes, that is the reason because you know उसमें ना तो आप थे ना मैं था, कोई नहीं था. वो पायलट का डिसीजन था. You know, he made an approach from runway 29 and then he carried out a missed approach, after which again he tried to make an attempt from runway 11. This is what I also have no contact with the pilots. They are not there. It is a very unfortunate incident. We are very sad about it. We are trying to first be with the family, solidly with the family who have lost their next of kins. It's a very unfortunate incident. Primarily, it appears that, you know, the pilot could not see the runway and that's why he would have carried out But a he missed has approach. already taken 2 loops. How is it possible that he would not see? You know, the pilot will carry out a missed approach in case if he is not comfortable to land on the runway. Very experienced pilot, more than 16,000 hours of experience. Very seasoned. The co-pilot was also 15,000 hours. 1,500 hours. And the captain was very experienced. ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದುದು ವಿಎಸ್ಆರ್ ಸಂಸ್ಥೆಗೆ ಸಂಬಂಧಪಟ್ಟ ಜೆಟ್. ಇದೀಗ ತನಿಖಾಧಿಕಾರಿಗಳು ಅಂದ್ರೆ ಡಿಜಿಸಿಎ ಕಡೆಯಿಂದ ತನಿಖಾಧಿಕಾರಿಗಳು ಈ ಪ್ರೈವೇಟ್ ಜೆಟ್ ಕಂಪನಿಗೂ ಕೂಡ ಭೇಟಿ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಜಿತ್ ಪವಾರ್ ಅವರು ಜೆಟ್ ಭೀಕರ ದುರಂತದಲ್ಲಿ ಮೃತಪಟ್ಟ ವಿಚಾರ ಇದೀಗ ತನಿಖಾ ಹಂತದಲ್ಲಿದೆ.
ವಿಎಸ್ಆರ್ ವಿಮಾನಯಾನ ಸಂಸ್ಥೆಗೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಕೇಂದ್ರ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳು ಭೇಟಿ ನೀಡಿದ್ದು 4 ಅಧಿಕಾರಿಗಳಿಂದ ಸಂಸ್ಥೆಯಲ್ಲಿ ಒಂದಷ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ದುರಂತಕ್ಕೀಡಾದ ಜೆಟ್ನ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿದೆ ಈ ವಿಎಸ್ಆರ್ ಸಂಸ್ಥೆಯ ಕಚೇರಿ. ಇಲ್ಲಿಂದಲೇ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇದೆ. ವಿಎಸ್ಆರ್ ಸಂಸ್ಥೆಯ ಒಡೆತನದ ಜೆಟ್ನಲ್ಲಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರೋದು ನಾವು ಹಿಂದೆ ಕೂಡ ಈ ವಿಚಾರ ತಿಳಿಸ್ತಾ ಇದ್ವಿ. ವಿಶಾಖಪಟ್ಟಣಂನಲ್ಲೂ ಕೂಡ ಹಿಂದೆ ಇದೇ ಸಂಸ್ಥೆಗೆ ಸಂಬಂಧಪಟ್ಟ ಜೆಟ್ ಅವಘಡ ಆಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಅದಾದ ನಂತರದಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವ ಘಟನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೆಹಲಿಯಲ್ಲಿರುವ ವಿಎಸ್ಆರ್ ಸಂಸ್ಥೆ ವಿಮಾನಯಾನ ಸಂಸ್ಥೆ. ಇಲ್ಲಿಗೆ ವಿಮಾನಯಾನ ಸಚಿವಾಲಯದ ಕಡೆಯಿಂದ ಅಧಿಕಾರಿಗಳು ಭೇಟಿ ಕೊಟ್ಟ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ವಿಮಾನದಲ್ಲೇನಾದ್ರೂ ತಾಂತ್ರಿಕ ದೋಷಗಳಿತ್ತ, ಹಾಗೆ ಫಾಲೋ ಮಾಡಬೇಕಾಗಿದ್ದ ಪ್ರೋಟೋಕಾಲ್ಗಳು, ಯಾವುದೇ ಪ್ರೈವೇಟ್ ಜೆಟ್ ಅಥವಾ ವಿಮಾನಗಳು ಹಾರಾಟ ಮಾಡಲಿಕ್ಕೆ ಮುಂಚೆ ತನ್ನದೇ ಆದ ಒಂದಷ್ಟು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಲೇಬೇಕಾಗತ್ತೆ. ಅದೆಲ್ಲವೂ ಕೂಡ ಸರಿ ಇತ್ತ, ಹಾಗೆ ಎಟಿಸಿ ಜೊತೆಯಲ್ಲಿ ಸರಿಯಾದ ಕಮ್ಯುನಿಕೇಷನ್ಗಳಿತ್ತ, ಪೈಲಟ್ಗಳಿಗಿದ್ದ ಅನುಭವ, ಇದೆಲ್ಲಾ ವಿಚಾರಗಳನ್ನ, ಹಾಗೆ ಎಸ್ಪೆಷಲಿ ಈ ಪ್ರೈವೇಟ್ ಜೆಟ್ ಏನು ಹಾರಾಟವನ್ನ ಮಾಡಿತ್ತು, ಇವತ್ತು ಅಜಿತ್ ಪವಾರ್ ಅವರ ದುರಂತಕ್ಕೂ ಕೂಡ ಕಾರಣವಾಯಿತು. ಇದರ ಕಂಡೀಷನ್ಗಳು ಹೇಗಿತ್ತು, ಇದೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳು ವಿಎಸ್ಆರ್ ಸಂಸ್ಥೆ ದೆಹಲಿಯಲ್ಲಿರುವ ಕಚೇರಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋ ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ. Before that Yes, lost that is the reason. Because you know, उसमें ना तो आप थे ना मैं था, कोई नहीं था. वो पायलट का डिसीजन था. You know, he made an approach from runway 29, and then he carried out a missed approach. After which, again, he tried to make an attempt from runway 11. This is what I also have no contact with the pilots. They are not there. It is a very unfortunate incident. We are very sad about it. We are trying to first be with the family, solidly with the family who have lost their best next of kins. It's a very unfortunate incident. Primarily, it appears that, you know, the pilot could not see the runway, and that's why he would have carried out But a he has missed approach. already taken 2 loops. How is it possible that he would not see? You know, the pilot will carry out a missed approach in case if he's not comfortable to land on the runway. Yeah. Very experienced pilot, more than 16,000 hours of experience. Very seasoned. The co-pilot was also 15,000 hours. Okay. 1,500 hours. Yeah. And the captain was very experienced.